ಇನ್ನು ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ನಿರ್ಭಯ ಯೋಜನೆಯಡಿಯಲ್ಲಿ ಸಾರ್ವಜನಿಕ ಸೇವಾ ವಾಹನಗಳು ಪ್ಯಾನಿಕ್ ಬಟನ್ ಅನ್ನು ಅಳವಡಿಸಿಕೊಳ್ಳಬೇಕು ಅಂತ ಒಂದು ಡೆಡ್ಲೈನ್ ಕೊಟ್ಟಿದ್ರು. ಡೆಡ್ಲೈನ್ ಮುಗಿದಿದೆ. ಆದರೆ ಖಾಸಗಿ ವೆಹಿಕಲ್ಸ್ ಅವರು ಮಾತ್ರ ಸರ್ಕಾರದ ಮೇಲೆ ಸುಲಿಗೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಷ್ಟಕ್ಕೂ ಈ ಪ್ಯಾನಿಕ್ ಬಟನ್ ಅಂದರೆ ಏನು ನೀವೇ ನೋಡಿ. ಪ್ಯಾನಿಕ್ ಬಟನ್ ಅನ್ನು ಯಾರೆಲ್ಲ ಅಳವಡಿಕೆ ಮಾಡಿಕೊಂಡಿಲ್ಲ ಆ ವಾಹನಗಳ ಎಫ್ಸಿಯನ್ನು ರದ್ದು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು RTO ಕೊಡ್ತಾ ಇದೆ. ನಿರ್ಭಯ ಪ್ರಕರಣದ ನಂತರ ಈ ಒಂದು ಯೋಜನೆಯನ್ನು ತರಲಾಗಿತ್ತು. ಆದರೆ ಯೋಜನೆ ಸರಿಯಾದ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ RTOಗಳು ಈಗ ಖಡಕ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾವೆ. ಒಟ್ಟಾರೆ ಏನಿದು ಸುದ್ದಿ, ಈ ಸುದ್ದಿಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯನ್ನು ಕೊಡ್ತೀವಿ, ನೋಡ್ಕೊಂಬರೋಣ. ಖಾಸಗಿ ವಾಹನಗಳಿಗೆ GPS ಪ್ಯಾನಿಕ್ ಬಟನ್ ಕಡ್ಡಾಯ. ಪ್ಯಾನಿಕ್ ಬಟನ್ ಹಾಕದ ವಾಹನಗಳಿಗೆ ಮಾಡಲ್ಲ FC. ಖಾಸಗಿ ವಾಹನಗಳಿಗೆ ಸಾರಿಗೆ ಇಲಾಖೆಯಿಂದ ಖಡಕ್ ವಾರ್ನ್. ಮಹಿಳಾ ಮತ್ತು ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ನಿರ್ಭಯ ಯೋಜನೆಯಡಿ ಖಾಸಗಿ ವಾಹನಗಳಿಗೆ ಪ್ಯಾನಿಕ್ ಬಟನ್ ಹಾಗೂ GPS ಅಳವಡಿಕೆ ಕಡ್ಡಾಯ ಮಾಡಿ ಅಧಿಸೂಚನೆ ಹೊರಡಿಸಲಾಗಿತ್ತು. ಕೇಂದ್ರ ಮೋಟಾರು ವಾಹನ ನಿಯಮಗಳ ಅನ್ವಯದಂತೆ ಬಸ್ಸುಗಳು, ಕ್ಯಾಬ್ ಮತ್ತು ಸಾರ್ವಜನಿಕ ಸೇವಾ ವಾಹನಗಳಲ್ಲಿ ಪ್ಯಾನಿಕ್ ಬಟನ್ ಹಾಗೂ GPS ಅಳವಡಿಕೆ ಕಡ್ಡಾಯ ಎಂದಿತ್ತು. ಇನ್ನು ಯೋಜನೆಯ ಭಾಗವಾಗಿ ಕರ್ನಾಟಕ ಸಾರಿಗೆ ಇಲಾಖೆ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಸ್ಥಾಪಿಸಿದೆ. ಪ್ಯಾನಿಕ್ ಬಟನ್, GPS ಅಳವಡಿಕೆಗೆ ಕೊಟ್ಟಿದ್ದ ಡೆಡ್ಲೈನ್ ಮುಗಿದಿದೆ. ಸೆಪ್ಟೆಂಬರ್ 10 ಕೊನೆ ದಿನ ಆಗಿದ್ದು ಡೆಡ್ಲೈನ್ ಮುಗಿದು ಹೋಗಿದೆ. ಇನ್ನು ಈವರೆಗೂ ರಾಜ್ಯದಲ್ಲಿ ಒಟ್ಟು 6 ಲಕ್ಷಕ್ಕೂ ಹೆಚ್ಚು ಸಾರ್ವಜನಿಕ ಸೇವಾ ವಾಹನಗಳ ಪೈಕಿ ಕೇವಲ 7,076 ವಾಹನಗಳಿಗೆ ಪ್ಯಾನಿಕ್ ಬಟನ್ ಹಾಗೂ GPS ಅಳವಡಿಸಲಾಗಿದೆ. ಇನ್ನು ಡೆಡ್ಲೈನ್ ಮುಗಿದ್ರೂ ಪ್ಯಾನಿಕ್ ಬಟನ್ ಅಳವಡಿಸದವರಿಗೆ ಸಾರಿಗೆ ಇಲಾಖೆ ಹೊಸ ರೂಲ್ಸ್ ಜಾರಿಗೆ ತರೋಕೆ ಮುಂದಾಗಿದೆ. ಇಂದಿನಿಂದ FC ಮುಗಿದಿರೋ ವಾಹನಗಳ FC ರಿನಿವಲ್ಗೆ ಹೋದ್ರೆ ಆಗೋದಿಲ್ಲ. ಪ್ಯಾನಿಕ್ ಬಟನ್ ಹಾಗೂ GPS ಅಳವಡಿಸಿದ್ರೆ ಮಾತ್ರವೇ FC ರಿನಿವಲ್ಗೆ ಅವಕಾಶ ನೀಡಲಾಗುವುದು. ತಪ್ಪಿದ್ದಲ್ಲಿ ದಂಡ ಫಿಕ್ಸ್. ಅರ್ಹತಾ ಪತ್ರ ನವೀಕರಿಸಲಿಕ್ಕೆ ಬರ್ತಕ್ಕಂಥ ವಾಹನಗಳೆಲ್ಲವೂ ಕೂಡ ಈ ಒಂದು ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ಗಳನ್ನ ಹಾಕೋಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ವೆಹಿಕಲ್ ಫಿಟ್ನೆಸ್ ರಿನ್ಯೂವಲ್ ಆಗಲ್ಲ. ಆಗ ಅದಕ್ಕೆ ದಂಡ ಇರುತ್ತೆ, ಅದರದ್ದೇ ಆದ ದಂಡ ಇದೆ. FC ರಿನ್ಯೂವಲ್ಗೆ ರಿನ್ಯೂವಲ್ ಆಗಿಲ್ಲ ಅಂತ ಹೇಳಿದ್ರೆ 5,000 ರೂಪಾಯಿ ಫಸ್ಟ್ ಅಫೆನ್ಸಿಗೆ, 10,000 ರೂಪಾಯಿ ದಂಡ ಎರಡನೇ ಅಫೆನ್ಸಿಗೆ. ಅದೇ ತರ ಮುಂದುವರೆದ್ರೆ RC ಕ್ಯಾನ್ಸಲ್ ಮಾಡೋ ಅನ್ನುವಂಥ ಒಂದು ಅವಕಾಶನೂ ಕೂಡ ಇದೆ. 3 ತಿಂಗಳು ಅವಧಿ ವಿಸ್ತರಣೆಗೆ ಆಗ್ರಹ. ಖಾಸಗಿ ವಾಹನ ಚಾಲಕರ ಒತ್ತಾಯ. ಇನ್ನು ಸಾರಿಗೆ ಇಲಾಖೆ ಪ್ಯಾನಿಕ್ ಬಟನ್, GPS ಅಳವಡಿಕೆ ಮೂಲಕ ಒತ್ತಡ ಹೇರುವ ಕೆಲಸ ಮಾಡ್ತಾ ಇದೆ. ಬೇರೆ ರಾಜ್ಯಗಳಲ್ಲಿ ಬಟನ್ GPS ಅಳವಡಿಕೆ 7,000 ಇದ್ರೆ ನಮ್ಮ ರಾಜ್ಯದಲ್ಲಿ 13,000 ದರ ಇದೆ. ಮೊದಲು ದರಗಳ ಬಗ್ಗೆ ಕ್ಲಾರಿಟಿ ಕೊಡಿ, ಆಮೇಲೆ ಪ್ಯಾನಿಕ್ ಬಟನ್, GPS ಅಳವಡಿಕೆ ಬಗ್ಗೆ ಕ್ರಮ ವಹಿಸಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಪ್ಯಾನಿಕ್ ಬಟನ್ಗೂ ಗುತ್ತಿಗೆದಾರರು 300 ರೂಪಾಯಿ ಹೆಚ್ಚುವರಿ ದರ ನಿಗದಿ ಮಾಡ್ತಿದ್ದಾರೆ. 150 ರೂಪಾಯಿ ಮಾರ್ಕೆಟ್ ದರ ಇದೆ. ಹೆಚ್ಚುವರಿ ದರ ಯಾರಿಗೆ ಹೋಗ್ತಿದೆ? ಈ ಮೂಲಕ ಸರ್ಕಾರ ಹಾಗೂ ಸಾರಿಗೆ ಇಲಾಖೆ ಲೂಟಿ ಮಾಡ್ತಿದೆ. ಮೊದಲು ದರದ ಬಗ್ಗೆ ಕ್ಲಾರಿಟಿ ಬೇಕು ಅಂತಿದ್ದಾರೆ ಖಾಸಗಿ ಸಾರಿಗೆ ಒಕ್ಕೂಟದವರು. ಇವತ್ತು ದೇಶದಲ್ಲೇ ಅತಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಇವತ್ತು ಜಾಸ್ತಿ ಇರತಕ್ಕಂಥ ಬೆಲೆ ಇರತಕ್ಕಂಥ ಪ್ಯಾನಿಕ್ ಬಟನ್ ಮತ್ತು ಇದ್ರದ್ದು VLTD ಬೆಲೆ ಇರತಕ್ಕಂಥ ಹೆಚ್ಚಿರ್ತಕ್ಕಂಥ ರಾಜ್ಯ ಅಂದರೆ ಕರ್ನಾಟಕ ರಾಜ್ಯ. ಇವತ್ತು ನೀವು ಕೇರಳಕ್ಕೆ ಹೋಗ್ಬೋದು, ತಮಿಳುನಾಡಿಗೆ ಹೋಗ್ಬೋದು, ಮಹಾರಾಷ್ಟ್ರಕ್ಕೆ ಹೋಗ್ಬೋದು, ಹಿಮಾಚಲ ಪ್ರದೇಶ ಆಗಿರ್ಬೋದು, ದೆಹಲಿಯಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ಯಾವುದೇ ಸ್ಟೇಟ್ಗಳಲ್ಲಿ 8,000 ರೂಪಾಯಿಗಿನ್ನ ಅಧಿಕವಾಗಿಲ್ಲ. ಅದೇ ಕರ್ನಾಟಕ ರಾಜ್ಯಕ್ಕೆ ನೀವು ಕಂಪೇರ್ ಮಾಡ್ಕೊಂಡ್ರೆ 12,000 ರೂಪಾಯಿ ಪ್ಲಸ್ GST ಬರ್ತಾ ಇದೆ, 13,500 ರೂಪಾಯಿ ಆಗ್ತಾಯಿದೆ. ಒಂದು ಬಟನ್ನ ಬೆಲೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 450 ರೂಪಾಯಿ ಹೇಳ್ತಾ ಇದ್ದಾರೆ. ಅದೇ ನೀವು ಹೊರ ಮಾರ್ಕೆಟಲ್ಲಿ, ನೀವು ಮುಕ್ತ ಮಾರ್ಕೆಟ್ಗೆ ಹೋಗಿ ನೀವು ಸರ್ಚ್ ಮಾಡಿದಾಗ ಅದರ ಬೆಲೆ 150 ರೂಪಾಯಿಗೆ ಸಿಗ್ತಾ ಇದೆ. ಯಾವ ಕಾರಣಕ್ಕಾಗಿ ದರವನ್ನು ಹೆಚ್ಚು ಮಾಡಿದ್ದಾರೆ, ಇದರಲ್ಲಿ ಯಾರ್ಯಾರು ಪಾಲುದಾರರು ಅನ್ನೋದನ್ನು ಕೂಡ ಇವತ್ತು ಸಾರಿಗೆ ಇಲಾಖೆ ಹೇಳಬೇಕಾಗುತ್ತೆ. ಒಟ್ನಲ್ಲಿ ಸಾಕಷ್ಟು ದಿನಗಳ ಹಿಂದೆಯೇ ಜಾರಿಯಾಗಿರೋ ಯೋಜನೆ ಇನ್ನೂ ಸರಿಯಾಗಿ ವರ್ಕೌಟ್ ಆಗಿಲ್ಲ. ಇನ್ಮೇಲಾದ್ರೂ ಸಾರಿಗೆ ಇಲಾಖೆಯ ಖಡಕ್ ಎಚ್ಚರಿಕೆ ಜೊತೆಗೆ ಅಸೋಸಿಯೇಷನ್ಗಳ ಬೇಡಿಕೆ ಯಾವ ರೀತಿ ಈಡೇರಿಸುತ್ತೆ ಎಂದು ಕಾದು ನೋಡಬೇಕು. ಮಾದೇಶಾನೇಕಲ್, ಪಬ್ಲಿಕ್ TV, ಬೆಂಗಳೂರು.